ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾವು ಇವತ್ತು ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ದೀವಿ ಒಂದು ಹಾಫ್ ಸಾರಿ ಫಂಕ್ಷನ್ಗೆ. ನೋಡಿ ಎಂಜಾಯ್ ಮಾಡಿ. ಓಕೆ, ನಾನು ಬಿಟ್ಬಿಟ್ಟು ಮುಂದೆ ಹೊಂಟ್ರೆ ನಾ ಲಾಗ್ ಮಾಡ್ಕೊತ ಹೊಂಟಿದ್ದಕ್ಕೆ ನೋಡಿರಿ. ಆಮೇಲೆ ಹೋಗಿ ಅವ್ರನ್ನ ಜಾಯ್ನ್ ಆಗ್ತೀನಿ ನಾನು. ನೋಡ್ರಿ, ಇವರೆಲ್ಲ ನಮ್ಮ ಗ್ಯಾಂಗ್. ಹೆಂಗೈತೆ ನೋಡ್ರಿ ನಮ್ಮ ಗ್ಯಾಂಗ್. ಇನ್ನೂ ಸ್ವಲ್ಪ ಜನ ಮಿಸ್ ಆಗ್ಯಾರ. ಇದು ದಂಡಿ ದುರ್ಗಮ್ಮನ ಗುಡಿ ನೋಡ್ರಿ. ನಾವು ನೋಡಿದ್ದಿಲ್ಲ ಇಷ್ಟು ದಿನ, ಫಸ್ಟ್ ಟೈಮ್ ಬಂದಿದ್ದು. ಪಾದಗಟ್ಟಿದು ದಂಡಿ ದುರ್ಗಮ್ಮನ ಗುಡಿ ಇದು ನೋಡ್ರಿ. ದೇವಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಗುಡಿ ಸಣ್ಣ ಇರ್ಬೋದು, ಆದರೆ ದೇವಿ ಮಾತ್ರ ಅಲಂಕಾರ ಮಸ್ತ್ ಮಾಡ್ಯಾರ. ನೋಡ್ರಿ, ನಾವು ಹಂಗೆ ಮುಂದೆ ಹೊಂಟ್ವಿ. ಹಿಂಗೆ ಇನ್ನೂ ನಡ್ಕೊಂಡು ಹೋಗ್ಬೇಕು. ಫಂಕ್ಷನ್ ದೂರ ಐತಿ. ನೋಡ್ರಿ, ನಾವು ಬಂದ್ವಿ ಉಣಕಲ್ ಕಲ್ಮೇಶ್ವರ ದೇವ್ರ ಗುಡಿಗೆ. ಅದು ಫಂಕ್ಷನ್ ಇರೋದ ಇಲ್ಲೇ ಇತ್ತು. ನಾವು ಹಾಗಾಗಿ ಗುಡಿಗೆ ಹೋಗಿ ಬಂದು ನಮಸ್ಕಾರ ಮಾಡಿ ಆಮೇಲೆ ಫಂಕ್ಷನ್ಗೆ ಅಟೆಂಡ್ ಆದ್ರೆ ಆತಂಥೇಳಿ ಫಸ್ಟ್ ದೇವಸ್ಥಾನಕ್ಕೆ ಹೊಂಟ್ವಿ. ಇದೆಲ್ಲ ಹೊಸ ಗುಡಿ ಮಾಡ್ಯಾರ. ಸಣ್ಣವರಿದ್ದಾಗೆಲ್ಲ ಅಗದಿ ನೋಡ್ರಿ. ದೇವಸ್ಥಾನ ಅಂತೂ ಭಾಳ ಚಂದ ಐತಿ ನೋಡ್ರಿ. ಸಣ್ಣ ಪುಟ್ಟ ಫಂಕ್ಷನ್ಗಂತೂ ಅಡ್ಡಿ ಇಲ್ಲ, ಭಾಳ ಚಂದ ಅನಿಸ್ತೈತಿ ನೋಡ್ರಿ. ಕಲ್ಮೇಶ್ವರ ದೇವ್ರ ಗುಡಿಗೆ ಬಂದೇವಿ ನಾವು. ನೋಡ್ತಿರ್ಬೋದು ಈ ಕಂಬ ಎಲ್ಲ ಎಷ್ಟು ಚಂದ ಅದಾವ ನೋಡ್ರಿ. ಫಸ್ಟ್ ಎಂಟ್ರೆನ್ಸ್ ಒಳಗೆ ಬಂದಮೇಲೆ ಬಸವಣ್ಣ ಐತಿಲ್ಲಿ. ಇದು 4 ಬಸವಣ್ಣ ಅದಾವಿಲ್ಲಿ. ಒಂದು ದೊಡ್ಡ ಬಸವಣ್ಣ, ಚಿಕ್ಕ ಒಂದು, ಎದುರೊಂದು 4 ಬಸವಣ್ಣ ಅದಾವ. ಎದುರುಗಡೆ ಶಿವನ ಮೂರ್ತಿ ಐತಿ. ಈ ಶಿವನ ಮೂರ್ತಿ ಸ್ಪೆಷಲಿಟಿ ಏನಂದ್ರೆ, ಇದು ಬಹಳ ವರ್ಷಗಳ ಹಿಂದೆ ಕಳ್ಳಿ ಒಳಗೆ ಸಿಕ್ಕಿತ್ತು ಎಂಬ ಪ್ರತೀತಿ ಐತಿ. ಈ ಶಿವಲಿಂಗ ಮೇಲೆ ತಾನ ಗೋವು ಹೋಗಿ ಹಾಲು ಕರೆದು ಬರ್ತಿತ್ತಂತ ದಿನ. ನೋಡ್ರಿ, ನಾವೆಲ್ಲ ಹೊರಗೆ ಬಂದ್ವಿ. ಈಗ ಫಂಕ್ಷನಿಗೆ ಅಟೆಂಡ್ ಆಗ್ತೀವಿ. ಒಂದು ಸೆಲ್ಫಿ ಕ್ಲಿಕ್ ಮಾಡ್ಕೊಂಡು ಫಂಕ್ಷನ್ಗೆ ಅಟೆಂಡ್ ಆದ್ವಿ. ಆಲ್ಮೋಸ್ಟ್ ಎಲ್ಲ ಜನ ಮನೆಗೆ ಹೋಗೋ ಟೈಮ್ನಾಗ ನಾವು ಇಲ್ಲಿ ಎಂಟ್ರೆನ್ಸ್ ಆದ್ವಿ. ಇದು ಹಾಫ್ ಸಾರಿ ಫಂಕ್ಷನ್. ಎಲ್ಲರೂ ಖುಷಿಯಾಗಿ ಫೋಟೋ ತೆಗೆಸ್ಕೊಳಕತ್ತಿದ್ರೆ ನಾವೀಗ ಊಟಕ್ಕೆ ಹೊಂಟ್ವಿ. ಊಟಕ್ಕೆ ಹೋಗಿ ಬಂದಮೇಲೆ ಹೊಳ್ಳಿ ಹುಡುಗಿ ಕಡೆ ಬಂದು ಒಂದು ಸೆಲ್ಫಿ ಕ್ಲಿಕ್ ಮಾಡಿಕೊಂಡು ನಾವು ಹೊರಟ್ವಿ ಊಟದ ಕಡೆಗೆ. ಊಟ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೋಗೋಣ. ಫಸ್ಟ್ ಊಟ ಮಾಡೋಣ ಬರ್ರಿ. ನೋಡ್ರಿ, ಇವರೆಲ್ಲ ಊಟಕ್ಕೆ ಹೊಂಟೇವಿ ಅನ್ನಕತ್ತಾರ. ಊಟ ಹಚ್ಚಿಸ್ಕೊಂಬಂದಿಟ್ಟೇವಿ ನೋಡ್ರಿ. ಎಲ್ಲರೂ ಇಲ್ಲೇ ಕುಂತು ಊಟ ಮಾಡತ್ತೀವಿ. ಊಟ ಮುಗಿಸಿ ನಾವು ಹೊಂಟ್ವಿ ಮನೆ ಕಡೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್.